ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಮುಂಚೆ SRK ಮೂವೀಸ್ ಅಂತ ಇತ್ತು, ಇವಾಗ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ. ಯಾಕಂದರೆ RCB ಅವರ ಅಧ್ಯಾಯ ಕೂಡ ಚೇಂಜ್ ಆಗಿದೆ ಗುರು. ಅದಕ್ಕೋಸ್ಕರ ಸ್ವಲ್ಪ ನನ್ನ ಚಾನಲಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇರಲಿ ಅಂತ ಇನ್ಮೇಲೆ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಕೂಡ ಕೊಡೋಣ ಅಂತ. ಸಿನಿಮಾದ ರಿವ್ಯೂಸ್ ಜೊತೆಗೆ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಕೂಡ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಹೊಸದಾಗಿ ಯಾರಾದರೂ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಬೆಂಬಲದಿಂದನೇ 358 ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ VIPs ಅಂತ ಹೇಳ್ಬೋದು. ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಇನ್ನೂ ನಿಮ್ಮ ಬೆಂಬಲ ಇಲ್ಲದೆ ನಾನೇನು ಮಾಡೋದಕ್ಕಾಗಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೇ ಬಿಡೋಣ. ನಿನ್ನೆ ಚಿದಂಬರಂ ಸ್ಟೇಡಿಯಂ ಅಂದರೆ ಚೆಪಾಕ್ ಸ್ಟೇಡಿಯಮಲ್ಲಿ 17 ವರ್ಷ ಆದಮೇಲೆ RCB ಅವರು ಅವ್ರ ಮನೆಗೆ ಹೋಗಿ ಅವ್ರನ್ನೇ ಧ್ವಂಸ ಮಾಡಿರೋದು. CSK ವರ್ಸಸ್ RCB ಅಂತಂದರೆ ಬಿಗ್ಗೆಸ್ಟ್ ರೈವಲ್ರಿ ಅಂತ ಹೇಳ್ಬೋದು. IPL ಅನ್ನೋ ದೊಡ್ಡ ಸ್ಟೇಜಲ್ಲಿ ಅಂಥ ಮ್ಯಾಚ್ಗಳು ಬರೋಕ್ಕೆ ಕಾಯ್ತಾ ಇರ್ತೀವಿ. ಆ್ಯಂಡ್ ನಿನ್ನೆ ನಮ್ಮ RCB ಅವರು ಕೊಟ್ಟಿರೋ ಪರ್ಫಾಮೆನ್ಸ್ ನೋಡಿದ್ರೆ ಬೆಂಕಿ ಹತ್ಕೊಂಡು ಉರಿಬೇಕು ಅವ್ರಿಗೆ. ಆ ಥರ ಪರ್ಫಾಮ್ ಮಾಡಿದ್ದು ಹೋಗಿ, ಎಸ್ಪೆಷಲಿ ಕ್ಯಾಪ್ಟನ್ ಗುರು. ನಮ್ಮ RCB ಈ ಸರಿ ಕ್ಯಾಪ್ಟನ್ ಹೇಗಿದ್ದಾರೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ಥರ ಕ್ಯಾಪ್ಟನ್ಸಿನ ಮಾಡ್ತಾ ಇರೋದು. ಆ್ಯಂಡ್ ಕ್ಯಾಪ್ಟನ್ಸಿ ಪ್ರೆಷರ್ ಇಲ್ದಂಗೆ ಒಳ್ಳೆ ರನ್ಸ್, ಅವ್ರ ಆಟ ಎಲ್ಲಿ ನಿಲ್ಲಿಸಿದ್ರು ಲಾಸ್ಟ್ ಇಯರು ಅಲ್ಲಿಂದನೇ ಶುರು ಮಾಡ್ತಾನೆ ಇದ್ದಾರೆ. ಏಟು ತಿರುಗೇಟು ಅಂತಂದರೆ ಈ ಮ್ಯಾಚ್ ಅಂತಲೇ ಅನಿಸುತ್ತೆ. ಯಾಕಂದರೆ 17 ವರ್ಷ ಆದಮೇಲೆ ಅಲ್ಲಿ ಹೋಗಿ ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಯಾವಾಗ್ಲೂ ಅವರೇ ನಮ್ಮನ್ನು ಡಾಮಿನೇಟ್ ಮಾಡಿದ್ದಾರೆ. ಬಟ್ ಇನ್ಮೇಲೆ ದಿನಗಳು ಚೇಂಜ್ ಆಗುತ್ತೆ, ಅವ್ರನ್ನ ನಾವು ಡಾಮಿನೇಟ್ ಮಾಡ್ತೀವಿ ಇನ್ಮೇಲೆ. ಆ್ಯಂಡ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದರೆ ಟಾಸ್ನ ಸೋಲ್ತಾರೆ ರಜತ್ ಪಟಿದಾರು. ಅದಾದಮೇಲೆ ಫಸ್ಟ್ ಬ್ಯಾಟಿಂಗ್ ಬಂದಂಥ ವಿರಾಟ್ ಕೊಹ್ಲಿ, ಆಮೇಲೆ ಫಿಲ್ ಸಾಲ್ಟ್ ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ ಗುರು. ಏನು ಇಂಟೆನ್ಷನ್ ಇಟ್ಕೊಂಡು ಹೊಡಿತಿದ್ದಾರೆ ಅಂತಂದರೆ ಪವರ್ ಪ್ಲೇನ ಫುಲ್ ಡಾಮಿನೇಟ್ ಮಾಡಿಬಿಡ್ಬೇಕು. ಗ್ರೌಂಡು ಮ್ಯಾಟ್ರ್ ಆಗೋಲ್ಲ, ಪ್ಲೇಯರ್ಸು ಮ್ಯಾಟ್ರ್ ಆಗೋಲ್ಲ, ಟೀಮು ಮ್ಯಾಟ್ರ್ ಆಗೋಲ್ಲ. ಆ ಲೆವೆಲ್ಗೆ ಗುದ್ದಿ ಬಿಸಾಕಿದ್ದು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಹಾಫ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಅವರು ಒಳ್ಳೆ ಇಂಟೆಂಟಲ್ಲೇ ಬಂದಿದ್ದು. ಅದಾದಮೇಲೆ ಬಂದಂಥ DDP ಅವರು ಕೂಡ ಒಳ್ಳೆ ಇಂಟೆನ್ಷನ್ ತೋರಿಸಿದ್ದು. ಸಿಕ್ಸ್ಗಳು ಹೊಡಿತಾರೆ, ಸಖತ್ತಾಗಿರುತ್ತೆ ನೋಡೋದಕ್ಕೆ. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಬರ್ತಾರೆ ಬ್ಯಾಟಿಂಗಿಗೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಥರ ಡೈಮಂಡ್ ಥರ ಸಿಕ್ಕಿದ್ದಾರೆ ಗುರು. ಟೋಟಲ್ ಆಗಿ ಎಲ್ಲ ಬ್ಯಾಟ್ಸ್ಮ್ಯಾನು ಸಖತ್ತಾಗೆ ಪರ್ಫಾಮ್ ಮಾಡ್ತಾರೆ. 196 ಹೊಡಿತಾರೆ, 97 ಇರುತ್ತೆ. 197 ಟಾರ್ಗೆಟ್ ಕೊಟ್ಬಿಟ್ಟು ಇನ್ನು CSK ಬ್ಯಾಟರ್ಸು ಬರ್ತಾರೆ. ಏನು ಪವರ್ ಪ್ಲೇನಲ್ಲಿ ಏನು ಪ್ಲ್ಯಾನ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಕ್ಯಾಪ್ಟನ್ಸಿ, ಬಾಲಿಂಗ್ ಚೇಂಜಸ್ ಆಗಿರ್ಬೋದು. ಆಮೇಲೆ ಆ ಪಿಚ್ಚಲ್ಲಿ ತುಂಬ ಹೆಲ್ಪ್ ಇರೋದು ಸ್ಪಿನ್ನರ್ಸ್ಗಳಿಗೆ. ಬಟ್ ನಮ್ಮ RCB ಅವರು ಫಾಸ್ಟ್ ಬೌಲರ್ಸೇ ಡಾಮಿನೇಟ್ ಮಾಡಿಬಿಟ್ರು CSK ತಂಡನ. ಪವರ್ ಪ್ಲೇನಲ್ಲೇ ಅವ್ರನ್ನ ಮುದ್ರಬಿಟ್ರು ಅಂತ ಹೇಳ್ಬೋದು. ಅಲ್ಲೇ ಅವ್ರ ಮ್ಯಾಚು ಕ್ಲೋಸ್ ಆಯಿತು. ಅದಾದಮೇಲೆ ಕಂಟಿನ್ಯೂ ವಿಕೆಟ್ಗಳನ್ನ ತೆಗಿತಾ ಸಖತ್ತಾಗೆ ಪರ್ಫಾಮ್ ಮಾಡಿದ್ರು. ನಿನ್ನೆ ಸಖತ್ತಾಗಿರೋ ಮೂಮೆಂಟ್ ಅಂತಂದರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಟೀಮಲ್ಲಿ ಬರ್ತಾರೆ ಗುರು. 11 ಬರ್ತಾರೆ. ಒಳ್ಳೆ ಸ್ವಿಂಗು, ಸೀಮ್ ಹಾಕ್ಬಿಟ್ಟು ಹತ್ತಿಕ್ ಬಿಡ್ತಾರೆ. ಅಂದರೆ ಎದ್ದೇಳಲೇಬಾರ್ದು ಆ ಥರ ಮಾಡಿದರು ನಿನ್ನೆ. 146 ಅಂದರೆ 50 ರನ್ ವಿಕ್ಟ್ರಿ. ಅಲ್ಲಿ ರಚಿನ್ ರವೀಂದ್ರ ಒಬ್ಬರು ಬಿಟ್ಟರೆ ಬೇರೆ ಯಾರು ಅಂಥ ಕನ್ವಿನ್ಸಿಂಗಾಗಿ ಆಡಿದ್ದು ನಾವು ನೋಡಲಿಲ್ಲ. ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅವರು ಹಿಡಿದಂಥ ಕ್ಯಾಚು ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಮ್ಯಾಚ್ ಆದಮೇಲೆ ನಿಮಗೆಲ್ಲ ಹೆಂಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ.